ಹಿಂದೂ ಸಂಘಟನೆ ಮುಖಂಡರ ಜೊತೆ ಜಿಲ್ಲಾಧಿಕಾರಿಗಳು ಈಗ ಸಭೆ ಮಾಡ್ತಾ ಇದ್ದಾರೆ. ಮದ್ದೂರು ತಾಲೂಕು ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳು ನಡೆಸ್ತಾ ಇರುವಂತಹ ಮೀಟಿಂಗ್. ಪ್ರತಿಭಟನೆಯಲ್ಲಿ ಭಾಗಿಯಾದ ಮುಖಂಡರ ಜೊತೆಗೆ ಕರ್ಸಿ ಅವರನ್ನ ಮಾತಾಡ್ತಾ ಇದ್ದಾರೆ. ಮುಖಂಡರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಡಿಸಿ ಮತ್ತು ಎಸ್ಪಿ ಪ್ರತಾಪ್ ಸಿಂಹ, ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಮಾತುಕತೆಯಲ್ಲಿ ಭಾಗಿಯಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಎಸ್ಪಿ ಕರ್ಸಿ ಇವರಿಬ್ಬರ ಜೊತೆಗೆ, ಹಾಗೆ ಇನ್ನೂ ಕೆಲವೊಂದಷ್ಟು ಜನ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು, ಮುಖಂಡರೇನಿದ್ದಾರೆ ಅವರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಯಾಕಂದರೆ ಬೆಳಗ್ಗೆಯಿಂದ ಆರಂಭವಾಗಿರುವಂಥ ಈ ಪ್ರತಿಭಟನೆ ಯಾವಾಗ ಮದ್ದೂರು ಪಟ್ಟಣದಲ್ಲಿ ಪ್ರತಿಭಟನೆ ತೀವ್ರಗೊಳ್ತೋ ಅಲ್ಲಿ ಲಘು ಲಾಠಿ ಪ್ರಹಾರ ಮಾಡಿದ್ರು, ಗುಂಪನ್ನು ಚದುರಿಸಿದ್ರು. ಅದಾದ ನಂತರ ಎಲ್ಲರೂ ಈಗ ಹೆದ್ದಾರಿಗೆ ಬಂದರು. ಆ ಹೆದ್ದಾರಿಯಿಂದ ತಾಲೂಕು ಕಚೇರಿಗೆ ಬಂದು ಮುತ್ತಿಗೆ ಹಾಕಿ ಅಲ್ಲೇ ಇದ್ದಾರೆ. ಸುಮಾರು ಒಂದು 2-3 ಗಂಟೆಯಿಂದಲೂ ಕೂಡ ಕಾರ್ಯಕರ್ತರು ಅಲ್ಲೇ ಜಮಾವಣೆಗೊಂಡಿದ್ದಾರೆ. ಪ್ರತಿಭಟನೆ ಮುಂದುವರಿತಾ ಇದೆ. ಸೊ ಹಾಗಾಗಿ ಪರಿಸ್ಥಿತಿಯ ತೀವ್ರತೆಯನ್ನು ಅರಿತಿರುವಂಥ ಜಿಲ್ಲಾಧಿಕಾರಿ ಈಗ ಸದ್ಯಕ್ಕೆ ಮುಖಂಡರುಗಳನ್ನು ಕರೆಸಿ ಮಾತುಕತೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪ್ರತಿಭಟನೆ ಕೈ ಬಿಡುವಂತೆ ಮನವಿ ಮಾಡ್ತಾ ಇದ್ದಾರೆ. ಈಗ ಈ ಚರ್ಚೆ, ಈ ಮನವಿ ಏನು ಕೈಗೂಡುತ್ತೆ ಅನ್ನುವಂಥದ್ದು ನೋಡಬೇಕು. ಇನ್ನು ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಒಟ್ಟು 21 ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಟಿವಿನೈನ್ ಬಳಿ ಬಂಧಿತ 14 ಆರೋಪಿಗಳ ಮಾಹಿತಿ ಕೂಡ ಈಗ ನಮಗೆ ಲಭ್ಯವಾಗಿದೆ. ಇದರಲ್ಲಿ ನೋಡಿ, ಮೊಹಮ್ಮದ್ ಅವೇಜ್ ಅಲಿಯಾಸ್ ಮುಳ್ಳು, ಮೊಹಮ್ಮದ್ ಇರ್ಫಾನ್ ಅಲಿಯಾಸ್ ಮಿಯಾದ್, ನವಾಜ್ ಖಾನ್ ಅಲಿಯಾಸ್ ನವಾಜ್, ಇಮ್ರಾನ್ ಪಾಷಾ ಅಲಿಯಾಸ್ ಇಮ್ರಾನ್, ಉಮರ್ ಫಾರೂಕ್ ಅಲಿಯಾಸ್ ಉಮರ್, ಜೊತೆಗೆ ಸೈಯದ್ ದಸ್ತಗೀರ್. ಇನ್ನು ಖಾಸಿಫ್ ಅಹಮದ್ ಸಲ್ಮಾನ್ ಉರ್ಫ್ ಮುಕುಲ್ಲಾ, ಮುಸವಿರ್ ಪಾಷಾ, ಕಲಂದರ್ ಖಾನ್, ಮೊಹಮ್ಮದ್ ಅಜೀಜ್ ಇವರೆಲ್ಲರೂ ಬಂಧಿತರು. ಇನಾಯತ್ ಪಾಷಾ, ಸುಮೇರ್ ಪಾಷಾ, ಮೊಹಮ್ಮದ್ ಖಲೀಂ ಬಂಧಿತರ ವಿರುದ್ಧ BNS ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಇವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಪ್ರತಿನಿಧಿ ಪ್ರಶಾಂತ್ ADGP ಅವರನ್ನ ಮಾತನಾಡಿಸಿದ್ದಾರೆ. ಬನ್ನೋಣ. ಗಣಪತಿ ಮೂರ್ತಿ ವಿಸರ್ಜನೆ ವೇಳೆ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಬೇಸಿಕ್ ಏನಾಗಿರುವಂಥದ್ದು ಸರ್ ವಿಚಾರ? ಗಣಪತಿ ಹೋಗ್ಬೇಕಾದ್ರೆ ಅಲ್ಲಿ ಮಸೀದಿ ಮುಂದೆ ಕಲ್ಲು ತೂರಾಟ ಆಯ್ತಂತ ಆರೋಪ ಬಂದಿದೆ. ಆರೋಪ ಬಂದ ತಕ್ಷಣ ನಮ್ಮವ್ರು ಹೋಗಿ ಅದನ್ನು ನಿಯಂತ್ರಣ ಮಾಡಿ ಅದನ್ನು ಕಂಟ್ರೋಲ್ ತೊಗೊಂಡು ನೆನ್ನೆ ವಿಸರ್ಜನೆ ಮುಗಿದಿದೆ. ಅದು ಆಮೇಲೆ ಕಲ್ಲು ತೂರಾಟದ ಆರೋಪದ ಮೇಲೆ 14 ಜನರನ್ನು ಈಗಾಗಲೇ ಬಂಧಿಸಲಾಗಿದೆ. ಇನ್ನೂ ಒಂದು 6 ಜನದ್ದು ಆಲ್ರೆಡಿ ಬಂಧನ ಪ್ರಕ್ರಿಯೆ ನಡೀತಾ ಇದೆ. ಅದಾದ ನಂತರ ಇವತ್ತಿನ ಬೆಳಗ್ಗೆ ಕಾರ್ಯಕರ್ತರು ಅದನ್ನು ಪ್ರತಿಭಟನೆ ಮಾಡೋಕ್ಕೆ ಬಂದು, ಮತ್ತು ಅದರಲ್ಲಿ ಕೂಡ ಇನ್ನೊಂದು ಧರ್ಮದ ಧಾರ್ಮಿಕ ಸ್ಥಳಕ್ಕೆ ಬಂದಾಗ ಅನಿವಾರ್ಯವಾಗಿ ಪೊಲೀಸ್ ಇಲಾಖೆಯವರು ಬಲಪ್ರಯೋಗ ಮಾಡಬೇಕಾದ ಪ್ರಸಂಗ ಬಂದಿದೆ. ಈಗ ಕ್ರೌಡ್ ಇನ್ನೂ ಇದೆ. ಹಾಗಾಗಿ ಅವ್ರಿಗೆ ಶಾಂತಿಯುತವಾಗಿ ಅವ್ರಿಗೆ ನೀವು ಪೊಲೀಸ್ ಇಲಾಖೆ ನಿಮ್ಮ ಎಲ್ಲ ಏನಿದ್ದಾರೆ ಇಶ್ಯೂಸ್ ಏನಿದೆ ಅದನ್ನು ನಾವು ಕಾನೂನು ಚೌಕಟ್ಟಿನಲ್ಲಿ ಬಗೆಹರಿಸ್ತೀವಿ, ನೀವು ಹೋಗಿ ಅಂತ ಹೇಳ್ತಾ ಇದ್ದೀವಿ. ಅವರು ನಮ್ಮ ಮನವಿಗೆ ಕೊಟ್ಟು ಹೋಗ್ತಾರೆ ಅಂತ ಭರವಸೆಯಲ್ಲಿ ನಾವು ನಿರೀಕ್ಷೆಯಲ್ಲಿದ್ದೀವಿ. ಪ್ರತಿಭಟನಾಕಾರರು ಒಂದು ಆರೋಪ ಮಾಡ್ತಿರುವಂಥದ್ದು ಸರ್, ಇನ್ಸಿಡೆಂಟ್ ಉದ್ದೇಶಪೂರ್ವಕವಾಗಿದೆ, ಇನ್ಸಿಡೆಂಟ್ ಮಾಡಿಸ್ಬೋದಕ್ಕೆ ಬೇರೆ ಜಿಲ್ಲೆಗಳಿಂದ ಕರೆಸಿದ್ದಾರೆ ಅನ್ನೋಂಥದ್ದನ್ನು ಕೂಡ ಆರೋಪ ಮಾಡ್ತಾರೆ. ಆರೋಪದ ಹಂತದಲ್ಲೇ ಇದೆ. ಈಗ ಘಟನೆ ಆಗಿ ಇನ್ನು 24 ಗಂಟೆ ಕೂಡ ಕಳೆದಿಲ್ಲ. ತನಿಖೆ ನಡೀತಾ ಇದೆ. ತನಿಖೆ ನಡೆಯೋ ಹಂತದಲ್ಲಿ ಈಗ ಅಂತಿಮವಾಗಿ ನಾನು ಈಗ ಇದೇ ರೀತಿ ಆಗಿದೆ ಅಂತ ಅಂತಿಮವಾಗಿ ಹೇಳಿಕೆ ಕೊಡೋಕೆ ಬರೋದಿಲ್ಲ. ತನಿಖೆ ಆದ ನಂತರ ಎಲ್ಲ ಸತ್ಯಾಸತ್ಯತೆಗಳು ಆಚೆ ಬರಲಿದೆ. ಲಾಠಿ ಚಾರ್ಜ್ ವೇಳೆ ಕೂಡ ಕೆಲವೊಂದಿಷ್ಟು ಜನಕ್ಕೆ ಗಾಯಗಳಾಗಿದೆ. ಆ ಆಫೀಸರ್ಸ್ಗಳನ್ನೂ ಕೂಡ ಅಮಾನತ್ ಮಾಡಬೇಕು ಅಂತೇಳಿ ಈಗಿನ್ನೂ ಪ್ರತಿಭಟನೆ ಮುಂದುವರಿಸಿದ್ದಾರೆ ಸರ್. ನೋಡಿರಿ, ಈಗ ಇನ್ನು ಪ್ರತಿಭಟನೆ ಸಂದರ್ಭದಲ್ಲಿ ಬೇರೆ ಒಂದು ಧಾರ್ಮಿಕ ಸ್ಥಳಕ್ಕೆ ನುಗ್ಗಲಿಕ್ಕೆ ಹೋದಾಗ ಆ ಥರ ಆಗಿದೆ ಅಂತ ನಮ್ಮವರು ನಮ್ಗೆ ವರದಿ ಕೊಟ್ಟಿದ್ದಾರೆ. ನಾವು ಅದ್ರ ಬಗ್ಗೆನೂ ವಿಚಾರಣೆ ಮಾಡ್ತೀವಿ. ಯಾವುದಾದ್ರು ಪೊಲೀಸ್ ಇಲಾಖೆ ಅಧಿಕಾರಿಗಳದ್ದು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರು ಕ್ರಮ ತಗೊಳ್ಳೋಕ್ಕೆ ಪೊಲೀಸ್ ಇಲಾಖೆ ಹಿಂಜರಿಯೋದಿಲ್ಲ. ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕೂಡ ನಮ್ಮ ಜವಾಬ್ದಾರಿ ಇದೆ. ಹಂಗಾಗಿ ಜವಾಬ್ದಾರಿ ನಿಭಾವಣೆ ಮಾಡೋ ಟೈಮಲ್ಲಿ ಬಲಪ್ರಯೋಗ ಅನಿವಾರ್ಯವಾದರೆ ಅದನ್ನು ಕೂಡ ಅಂಥ ಅಧಿಕಾರಿಗಳು ಕೂಡ ರಕ್ಷಣೆ ಮಾಡೋದು ನಮ್ಮ ಧರ್ಮ. ಮತ್ತಷ್ಟು ಜನಗಳ ಮೇಲೆ ಏನಾದ್ರು FIR ಮಾಡುವಂಥದ್ದು ಇದೆಯಾ ಸರ್ ಅಥವಾ ಹೆಂಗೆ? ಇವತ್ತಿನ ಘಟನೆಗಳಿಗೆ ಸಂಬಂಧಪಟ್ಟ ಕಾನೂನು ಪ್ರಕ್ರಿಯೆ ಅದನ್ನು ಏನಿದೆ ಅದು ನಡೀತದೆ. ಇದಿಷ್ಟು ಕೂಡ ಯತೇಂದ್ರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ಮಂಡ್ಯ.